ಅದಕ್ಕೆ ಎಕ್ಸಿಟ್ ಇದೆಯಾ, ಎಂಟ್ರಿ ಇದೆಯಾ, ಎಷ್ಟು ಎಂಟ್ರಿ ಇದೆ, ಎಷ್ಟು ಎಕ್ಸಿಟ್ ಇದೆ, ಈ ಎಲ್ಲವನ್ನು ಕೂಡ ಅವರ ಅರ್ಜಿಯಲ್ಲಿ ನಮೂದನೆ ಮಾಡಬೇಕಾಗ್ತದೆ. ಆಮೇಲೆ ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಹಾನಿ ಉಂಟಾಗೋದಿಲ್ಲ, ಇದೆಲ್ಲವನ್ನು ಕೂಡ ಅವರು ಹೊಣೆಯನ್ನು ಹೊರಬೇಕಾಗ್ತದೆ. ಸಪೋಸ್ ಪ್ರಾಣಹಾನಿ ಆಗುತ್ತೆ ಎಂದಾಗಲೂ ಕೂಡ ಯಾರಾದರೂ ಜವಾಬ್ದಾರಿ ಹೊರಬೇಕಾಗುತ್ತೆ. ಈಗ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗಿದ್ದ ಘಟನೆಯಲ್ಲಿ ನನಗೆ ಸಂಬಂಧ ಇಲ್ಲ ಅಂಥೇಳಿ ಆಗ್ತಾ ಇರೋದನ್ನು ನಾವು ಈಗ ನೋಡ್ತಾ ಇದ್ದೇವೆ. ಆದರೆ ಈ ಬಿಲ್ನಲ್ಲಿ ಅವರು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅದಕ್ಕೆ ಅವರು ಇಂಡೆಮ್ನಿಟಿ ಬಾಂಡ್ ಕೂಡ ಕೊಡಬೇಕಾಗ್ತದೆ. ಆ ಇಂಡೆಮ್ನಿಟಿ ಬಾಂಡನ್ನು ನಾವು ಡಿಫೈನ್ ಮಾಡಿದ್ದೇವೆ. ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯುವ ಸಂದರ್ಭದಲ್ಲಿ ಆಯೋಜಕರು 1 ಕೋಟಿ ರೂಪಾಯಿ ಮೌಲ್ಯದ ಬಾಂಡನ್ನು ಕೊಡಬೇಕಾದ. ಈ 1 ಕೋಟಿ ರೂಪಾಯಿ ಬಾಂಡು 5,000 ಒಳಗಡೆ ಇದ್ದರೆ ಅಪ್ಲೈ ಆಗೋದಿಲ್ಲ. ಮಾನ್ಯ ಸುರೇಶ್ ಅವರೇ, ಹೆಚ್ಚು ಜನಸಂಖ್ಯೆ 50,000 ಆ ರೀತಿ ಸೇರುವಂಥ ಸಂದರ್ಭದಲ್ಲಿ ಇಂಡೆಮ್ನಿಟಿ ಬಾಂಡ್ ಅಷ್ಟೇ, ಅವರೇನು ಹಣ ಕಟ್ಟುವಾಗಿಲ್ಲ, ಬಾಂಡನ್ನು ಅವರು ಕೊಡಬೇಕಾಗ್ತದೆ. ಪೊಲೀಸ್ನವರು ಈ ಪರ್ಮಿಷನ್ ಕೊಡುವ ಮೊದಲು ಈ ಎಲ್ಲ ನಿಯಮಗಳು ಅವರು ಏನೆಲ್ಲ ಕೇಳಿದ್ದಾರೆ, ಅಗ್ನಿಶಾಮಕ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು, PWD ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು, ಆರೋಗ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು. ಇದೆಲ್ಲವನ್ನು ಕೂಡ ತಗೊಂಡ ನಂತರ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಒಂದು ಸಭೆ ಮಾಡಬೇಕಾಗ್ತದೆ. ಇವರು ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಜೊತೆಯಲ್ಲಿ ಇದೆಲ್ಲ ಪರ್ಮಿಷನ್ಸ್ ಇದೆ ಹೌದು, ಮತ್ತು ಏನೆಲ್ಲ ಇನ್ಸ್ಟ್ರಕ್ಷನ್ಸನ್ನ ಕೊಡಬೇಕೋ ಅದನ್ನು ಆಫ್ಟರ್ ದಿ ವೆರಿಫಿಕೇಷನ್ನು ಮಾಡಿ ಕೊಡಬೇಕಾಗ್ತದೆ. ಆಮೇಲೆ ಶಿಕ್ಷೆಗಳು, ಒಂದು ವೇಳೆ ಇದನ್ನು ಅವರು ಮಾಡದೆ ಹೋದರೆ ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಕೂಡ ತೊಂದರೆಗಳಾದರೆ ನಾಗರಿಕ ತೊಂದರೆಗಾಗಿ ಶಿಕ್ಷೆ ಯಾವ ರೀತಿ ಇರಬೇಕು ಅದನ್ನು ಡಿಫೈನ್ ಮಾಡಿದ್ವಿ. ಒಂದು ವೇಳೆ ಈ ಸುಳ್ಳು ವದಂತಿಗಳನ್ನು ಮಾಡ್ತಾರೆ, ಈಗ RCBನವರು ಪೋಸ್ಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಬಂದುಬಿಡಿ ನೀವು ಎಲ್ಲ ಕ್ರಿಕೆಟು ಬೆಳಗ್ಗೆ ಬಂದು ಲಕ್ಷಾಂತರ ಜನ ಬರ್ಬೋದು ಅಂತ ಪೋಸ್ಟ್ ಮಾಡಿದರು. ಅದೇ ಪ್ರಕಾರ ಬೇರೆಯವರು ಕೂಡ DNA ಅವರು ಪೋಸ್ಟ್ ಮಾಡಿದರು, ಮತ್ತು ನಮ್ಮ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪೋಸ್ಟಿಂಗ್ ಆಯಿತು ಅಂತ. ಈ ರೀತಿ ಮಾಡಿದಾಗ ಸ್ವಾಭಾವಿಕವಾಗಿ ತೊಂದರೆಗಳಾಗ್ತವೆ. ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅದಕ್ಕೇನು ಶಿಕ್ಷೆ ಕೊಡಬೇಕು, 3 ವರ್ಷಗಳಿಂದ 3 ವರ್ಷಗಳವರೆಗೆ ಮತ್ತು 50,000 ಜುಲ್ಮಾನೆ, ಇಲ್ಲ ಅಂದರೆ ಅದು 2. ಅದನ್ನು ಇಂತಹ ಈ ಪೋಸ್ಟಿಂಗ್ ಮಾಡೋದು ಇವೆಲ್ಲವನ್ನು ಮಾಡ್ತಕ್ಕಂಥವರಿಗೆ ಶಿಕ್ಷೆ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ. ಆಮೇಲೆ ಪೊಲೀಸರ ನಿರ್ದೇಶನ, ಪೊಲೀಸ್ನವರು ಕೆಲವು ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ನೀವು ಹೀಗೆ ಮಾಡಬೇಕು, ನೀವು ಹೀಗೆ ಮಾಡಬಾರ್ದು ಅಂತಕ್ಕಂಥದ್ದು ಆನ್ ದಿ ಸ್ಪಾಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅದನ್ನು ಒಂದು ವೇಳೆ ಪಾಲಿಸದೆ ಹೋದರೆ ಅದಕ್ಕೇನು ಶಿಕ್ಷೆ ಕೊಡಬೇಕು, 1 ತಿಂಗಳ ಅವಧಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತು 50,000 ರೂಪಾಯಿ ಜುಲ್ಮಾನೆ ಹಾಕ್ತಕ್ಕಂಥದ್ದು, ಇದನ್ನು ಕೂಡ ನಾವು ಇದರಲ್ಲಿ ಸೇರಿಸಿದ್ದೇವೆ. ಆಮೇಲೆ ಜನಸಂದಣಿಯ ವಿಪತ್ತಿಗಾಗಿ ಶಿಕ್ಷೆ, ಇದು ಕೂಡ ಜೀವಹಾನಿ ಆದರೆ, ಆ ವ್ಯಕ್ತಿಗಳು ಕರ್ತವ್ಯ ನಿರ್ಲಕ್ಷ್ಯ ಆದರೆ ಅದಕ್ಕೂ ಕೂಡ ನಾವು 3 ವರ್ಷಗಳು ಮತ್ತು 7 ವರ್ಷಗಳವರೆಗೆ ಕಾರಾವಾಸದ ಹಾಗೂ ಪ್ರಾಣಿಹಾನಿ ಪ್ರಕರಣಗಳಿಗೆ ಕನಿಷ್ಠ 10 ವರ್ಷಗಳಿಂದ ಜೀವಾವಧಿ ಶಿಕ್ಷೆ ಗುರಿಯಾಗತಕ್ಕದ್ದು ಅಂಥೇಳಿ ಶಿಕ್ಷೆಯನ್ನು ಕೂಡ ನಾವು ನಮೂದಿಸಿದ್ದೇವೆ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ,